ನಿನ್ನೆ ಕಾಂಗ್ರೆಸ್ನವರು ಪ್ರಧಾನಿ ನಿವಾಸದ ಎದುರು ಒಂದಿಷ್ಟು ಪ್ರತಿಭಟನೆ ಮಾಡಿ ಒಂದಿಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿದ್ರಲ್ಲ, ನಾವು ಮಾಡೋಣ ಅಂತ ಬಿಜೆಪಿಯವರು ಇವತ್ತು ಬೆಂಗಳೂರಿನಲ್ಲಿ ಕೆಪಿಸಿ ಕಚೇರಿ ಮುಂಭಾಗದಲ್ಲಿ ಹೋದರು. ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡದೆ ಅವರು ಮೊಟ್ಟೆ ಹೊಡೆಯುವಂಥ ಕೆಲಸ ಮಾಡಿದರು. ಅಲ್ಲಿ ಮತ್ತೊಂದು ಡ್ರಾಮಾ ಸೃಷ್ಟಿಯಾಯಿತು. ಅದಾದ ನಂತರ ಏನಾಯಿತು, ದೂರು ಕೊಡುವಂಥ ಪ್ರಯತ್ನ ಆಯಿತು. ಅದು ಇದು ಪಾದಯಾತ್ರೆ ಎಲ್ಲ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ವರೆಗೂ ಹೋದರು. ಎಲ್ಲ ಒಂದಿಷ್ಟು ಡ್ರಾಮಾಗಳು ಕರ್ನಾಟಕದಲ್ಲೂ ಕೂಡ ನಡೀತು. ಅದೆಲ್ಲ ಡೀಟೇಲ್ಸ್ ಇಲ್ಲಿದೆ ನೋಡಿ. ನೀಟ್ ಅಕ್ರಮ ದಂಗೆ, ರಾಜ್ಯದಲ್ಲೂ ಹಂಗಾಮ, ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿ, ಹೈಡ್ರಾಮಾ. ಕೆಪಿಸಿಸಿ ಕಚೇರಿಗೆ ಬಿಜೆಪಿ ಮುತ್ತಿಗೆ ಯತ್ನ, ಬಂಧನ. ಬಿಜೆಪಿ ಶಾಸಕ ಹರೀಶ್ ಮೇಲೆ ಮೊಟ್ಟೆ ಎಸೆತ. ದೇಶಾದ್ಯಂತ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ದಂಗೆ ಎದ್ದಿದೆ. ಯುವ ಸಮೂಹ, ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ನೀಟ್ ಅಕ್ರಮ ವಿರುದ್ಧದ ಹೋರಾಟದಲ್ಲಿ ಕಾಂಗ್ರೆಸ್ ಧುಮುಕಿದೆ. ದೆಹಲಿಯಲ್ಲಿ ಮೋದಿ ನಿವಾಸದ ಬಳಿ ಪ್ರತಿಭಟನೆ, ಕೈ ನಾಯಕರ ಬಂಧನ, ಬಿಡುಗಡೆ ಬಳಿಕ ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಇನ್ನು ರಾಜ್ಯದಲ್ಲೂ ನೀಟ್ ಕೋಲಾಹಲ ತಾರಕಕ್ಕೇರಿದೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ಏರ್ಪಟ್ಟಿದೆ. ನೀಟ್ ಅಕ್ರಮ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಗೆ ತಿರುಗೇಟು ನೀಡಲು ಬಿಜೆಪಿ ಇವತ್ತು ಬೆಂಗಳೂರಿನ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಲು ಮುಂದಾದರು. ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕಲು ಮುಂದಾದರು. ಆದರೆ ಅದಾಗಲೇ ಸಜ್ಜಾಗಿದ್ದ ಪೊಲೀಸರು ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಬಳಿಯೇ ತಡೆದರು. ಈ ವೇಳೆ ಸಾಕಷ್ಟು ಹೈಡ್ರಾಮಾ, ಹಂಗಾಮ ನಡೀತು. ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಆಗ ಪೊಲೀಸರು ಅಶೋಕ್ ಸೇರಿ ಇತರ ನಾಯಕರನ್ನ ವಶಕ್ಕೆ ಪಡೆದು ಬಲವಂತವಾಗಿ ಎತ್ಕೊಂಡು ಹೋಗಿ ಬಸ್ ಒಳಗೆ ಬಿಟ್ಟರು. ಇತ್ತ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ವಿರುದ್ಧ ರಸ್ತೆಯಲ್ಲೇ ಪ್ರತಿಭಟನೆ ನಡೆಸಿದರು. ಇನ್ನು ಇದೇ ವೇಳೆ ಕೆಪಿಸಿಸಿ ಕಚೇರಿ ಬಳಿ ಹರಿಹರ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ಎಸೆದ ಪ್ರಸಂಗ ನಡೆದಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಶಾಸಕರ ಮೊಬೈಲಿಗೆ ಪ್ರತಿಭಟನೆ ಸ್ಥಳದ ಲೊಕೇಶನ್ ಕಳುಹಿಸಲಾಗಿತ್ತು. ಈ ಲೊಕೇಶನ್ ಆಧಾರದ ಮೇಲೆ ಬಿಪಿ ಹರೀಶ್ ಚಾಲಕ ಕ್ವೀನ್ಸ್ ರೋಡ್ ಬಳಿ ಹರೀಶ್ರನ್ನ ಬಿಟ್ಟಿದ್ದ. ಹರೀಶ್ ಕಾರಿನಿಂದ ಇಳಿದ ಕೂಡಲೇ ಅಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಕಾರಿನತ್ತ ಮೊಟ್ಟೆ ಎಸೆದಿದ್ದಾರೆ. ಕಾರಿನತ್ತ ತೂರಿ ಬಂದ ಮೊಟ್ಟೆ ಬಿಪಿ ಹರೀಶ್ ತಲೆಗೆ ಬಿದ್ದಿದೆ. ಕೂಡಲೇ ಅಲ್ಲಿದ್ದ ಪೊಲೀಸರು ಬಿಪಿ ಹರೀಶ್ರನ್ನ ರಕ್ಷಿಸಿದ್ದಾರೆ. ಕೈ ಕಾರ್ಯಕರ್ತರು ಬಿಪಿ ಹರೀಶ್ರನ್ನ ಓಡಿಸಿಕೊಂಡು ಹೋಗಿದ್ದಾರೆ. ರಕ್ಷಣೆಗಾಗಿ ಖಾಸಗಿ ಹೋಟೆಲ್ ಮೊರೆ ಹೋದರೂ ಅಲ್ಲಿಯೂ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರಿಸ್ಥಿತಿ ಹತೋಟಿಗೆ ತರಲು ಪೊಲೀಸರು ಹರಸಾಹಸವನ್ನೇ ಮಾಡಿದರು. ಬಳಿಕ ಅಶೋಕ್ ಸೇರಿ ಹಲವು ಬಿಜೆಪಿ ಶಾಸಕರು, ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ಬಿಪಿ ಹರೀಶ್ ಪ್ರತಿಕ್ರಿಯಿಸಿ, ನಮ್ಮ ನಾಯಕ ಅಶೋಕ್ ಕರೆದಿದ್ರು, ಅವರು ಇಲ್ಲೇ ಇರಬೇಕು ಅಂದ್ಕೊಂಡು ಡ್ರೈವರ್ ಇಳಿಯಿರಿ ಅಂದ. ಆಗ ನಾನು ಇಳಿದೆ. ಆಗ ಕಾಂಗ್ರೆಸ್ ಕಾರ್ಯಕರ್ತರು ಓಡಿಸ್ಕೊಂಡು ಬಂದು ಮೊಟ್ಟೆ ಮತ್ತು ಕೈಯಲ್ಲಿ ಹೊಡೆದರು ಅಂತ ತಿಳಿಸಿದರು. ಇನ್ನು ಮೊಟ್ಟೆ ಹೊಡೆದವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನಾನು ದಾವಣಗೆರೆ ಹರಿಹರದವನಾಗಿರೋದ್ರಿಂದ ನನಗೆ ಕಾಂಗ್ರೆಸ್ ಕಚೇರಿ ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನನ್ನ ಡ್ರೈವರ್ ಲೊಕೇಶನ್ ಪ್ರಕಾರ ಇಲ್ಲಿ ತೋರಿಸ್ತಾ ಇದೆ ಅಂತಂದ. ಆಮೇಲೆ ಇಲ್ಲಿ ಲೆಫ್ಟ್ ಇಲ್ಲ ಸರ್, ರೈಟ್ ಇರೋದ್ರಿಂದ ನಾನು ಮುಂದೆ ಪಾರ್ಕ್ ಮಾಡ್ತೀನಿ, ನೀವು ಇಳೀರಿ ಅಂದ. ಅಲ್ಲಿಂದ ಮುಂದೆ ಹೋಗೋದ್ರೊಳಗೆ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನು ಕೂಗಿದ್ರು. ಅದರ ಜೊತೆಗೆ ಮೊಟ್ಟೆಯನ್ನು ಎಸೋದ್ರ ಜೊತೆಗೆ ಒಂದು 3-4 ಜನ ಕಾರ್ಯಕರ್ತರು ತಲೆಗೂ ಮೈಗೂ ಕೂಡ ಹೊಡೆದ್ರು. ನೋಡಿ, ಅದು ಕಾಂಗ್ರೆಸ್ ಸಂಸ್ಕೃತಿ ಅಲ್ವಾ. ಇಷ್ಟು ವರ್ಷ ನಮ್ಮ ದೇಶವನ್ನು ಆಳಿದವರು ಬಡ ರಾಷ್ಟ್ರ ಅಂತೇಳಿ ಅವರು ತೋರಿಸ್ಕೊಟ್ರು. ಅಶ್ವಥ್ ನಾರಾಯಣ ಮೇಲೂ ಮೊಟ್ಟೆ ದಾಳಿಗೆ ಬಿಜೆಪಿ ನಾಯಕರು ಆಕ್ರೋಶ. ಬಿಪಿ ಹರೀಶ್ ಅಷ್ಟೇ ಅಲ್ಲ, ಶಾಸಕ ಅಶ್ವಥ್ ನಾರಾಯಣ್ ಮೇಲೂ ಮೊಟ್ಟೆ ದಾಳಿ ನಡೆದಿದೆ. ಪೊಲೀಸರು ಬಂಧನ ಮಾಡಿದ ಬಳಿಕ ಕಾಂಗ್ರೆಸ್ ಕಚೇರಿ ಮುಂಭಾಗ ಬಸ್ ಹೋಗ್ತಾ ಇತ್ತು. ಈ ವೇಳೆ ಬಸ್ನಲ್ಲಿದ್ದ ಬಿಜೆಪಿ ನಾಯಕರತ್ತ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆ ತೂರಿದ್ದಾರೆ. ಈ ವೇಳೆ ಅಶ್ವಥ್ ನಾರಾಯಣ್ ಬಲತೋಳಿಗೆ ಮೊಟ್ಟೆ ಬಡಿದಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಮೊಟ್ಟೆ ದಾಳಿಗೆ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಇದು ಕಾಂಗ್ರೆಸ್ನ ಮನಸ್ಥಿತಿ. ಸಂಸತ್ನಲ್ಲಿ ಮಾತಾಡೋ ತಾಕತ್ತಿಲ್ಲ, ಮೊಟ್ಟೆ ಹೊಡೆದು ಈ ರೀತಿ ಬುದ್ಧಿ ತೋರಿಸಿದೆ ಅಂತ ಕಿಡಿಕಾರಿದ್ದಾರೆ. ಕಾಕ್ರೋಚ್ ಹೆಸರಲ್ಲಿ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇದ್ದಾರೆ. ಆ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡ್ತಾ ಇರತಕ್ಕಂತ ವ್ಯಕ್ತಿಗಳಿಗೆ ಇವತ್ತು ರಾಹುಲ್ ಗಾಂಧಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ಪಾರ್ಲಿಮೆಂಟ್ ಅಲ್ಲಿ ನಾಲಾಯಕ ವಿರೋಧ ಪಕ್ಷದ ನಾಯಕ ನೀನು, ಮಾತಾಡಕ್ಕೆ ಕೆಪಾಸಿಟಿ ಇಲ್ಲ, ಮಾತಾಡಕ್ಕೆ ದಾಖಲೆ ಇಲ್ಲ ನಿನ್ನ ಹತ್ರ. ಇವತ್ತು ಬಂದು ರಸ್ತೆಯಲ್ಲಿ ನಿಂತ್ಕೊಂಡು ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ಮಾತಾಡ್ತೀಯಲ್ಲ, ನಿನಗೆ ಯೋಗ್ಯತೆ ಇದೆಯಾ? ರಾಹುಲ್ ಗಾಂಧಿ ಅವರೇ, ಈ ರಾಷ್ಟ್ರದಲ್ಲಿ ಈ ರೀತಿಯ ಉದ್ವಿಗ್ನ ವಾತಾವರಣ ನಿರ್ಮಾಣ ಮಾಡಬೇಕನ್ನುವಂಥ ಏನು ನಿಮ್ಮ ಒಳ ಆಲೋಚನೆ ಇದೆ, ಕೆಟ್ಟ ಆಲೋಚನೆ ಇದೆ, ಇದು ಈ ದೇಶದಲ್ಲಿ ನಡೆಯುವುದಿಲ್ಲ. ನೇಪಾಳದ ರೀತಿ, ಬಾಂಗ್ಲಾದೇಶದ ರೀತಿಯಲ್ಲಿ, ಶ್ರೀಲಂಕಾದ ರೀತಿಯಲ್ಲಿ ಏನು ದಂಗೆ ಎಬ್ಬಿಸಬಹುದು ಎನ್ನುವಂಥ ನಿಮ್ಮ ಕಾಂಗ್ರೆಸ್ನ ಮಾನಸಿಕತೆ ಇದೆ. ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಸಮಗ್ರವಾಗಿ ಹೋರಾಟ ಮಾಡ್ತದೆ. ರಾಜ್ಯಕ್ಕೂ ಹಬ್ಬಿದ ದೆಹಲಿ ದಂಗೆ. ಮೈಸೂರು, ದಾವಣಗೆರೆ ಸೇರಿ ಹಲವೆಡೆ ಕೈ ಪ್ರೊಟೆಸ್ಟ್. ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ಯುದ್ಧ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ ತಾರಕಕ್ಕೇರಿದರೆ, ಇತ್ತ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದೆ. ಮೈಸೂರು, ದಾವಣಗೆರೆ, ಮಡಿಕೇರಿ, ಬಾಗಲಕೋಟೆ, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದಾರೆ.
ಮೈಸೂರಿನಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿ ನಡೆದಿದೆ. ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳನ್ನು ಬಲವಂತವಾಗಿ ಪ್ರತಿಭಟನೆಗೆ ಕರೆತರಲಾಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಮೈಸೂರಿನ ಮಹಾರಾಣಿ ಜೂನಿಯರ್ ಕಾಲೇಜಿನಲ್ಲಿ ಘಟನೆ ನಡೆದಿದ್ದು, ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಹಾಗೂ ಬಿಜೆಪಿ ನಾಯಕರು ಭೇಟಿ ನೀಡಿದರು. ಈ ವೇಳೆ ಕಾಲೇಜು ಆಡಳಿತ ಮಂಡಳಿ ವಿರುದ್ಧ ಬಿಜೆಪಿ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಾಂಶುಪಾಲರ ಕಚೇರಿಯಲ್ಲಿ ಪ್ರತಿಭಟನೆಗೆ ಮುಂದಾದ ಬಿಜೆಪಿ ನಾಯಕರು ಫ್ಲೆಕ್ಸ್ ತೆಗೆಯುವಂತೆ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತ ಕೇಂದ್ರ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿ ಸಚಿವರು ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಅವರು ಪ್ರಜಾಪ್ರಭುತ್ವದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವರು ನ್ಯಾಯದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಕ್ಕಂಥ ನೀಟ್ ಎಕ್ಸಾಮ್ ಮಾಡುವಾಗ ಕ್ವಶನ್ ಪೇಪರ್ಸು ಲೀಕ್ ಆಗಿ ಅವರ ಭವಿಷ್ಯಕ್ಕೆ ಕುತ್ತು ಬರ್ತಕ್ಕಂಥ ರೀತಿಯಲ್ಲಿ ಏನು ಘಟನೆ ನಡೆದಿದೆ ಅದರ ವಿರುದ್ಧ ಶಾಂತಿಯುತ ಪ್ರತಿಭಟನೆ ಮಾಡುವಾಗ ಪ್ರಧಾನಮಂತ್ರಿಗಳು ಗೃಹ ಸಚಿವರು ಇನ್ಸ್ಟ್ರಕ್ಷನ್ ಕೊಟ್ಟು ಅಪೋಸಿಷನ್ ಲೀಡರನ್ನು ರಾಹುಲ್ ಗಾಂಧಿ ಅವರನ್ನು ಮತ್ತು ಲೋಕಸಭಾ ಸದಸ್ಯರು ಪ್ರಿಯಾಂಕಾ ಗಾಂಧಿಯನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದರೆ ಯಾವ ರೀತಿ ಇವತ್ತು ಆಡಳಿತ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಜನ ಇವತ್ತು ಗಮನಿಸಿದ್ದಾರೆ. ಈ ಪ್ರಶ್ನೆ ನೀಟಾಗಲಿ ಮತ್ತೊಂದಾಗಲಿ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಕಷ್ಟ ಇದೆ, ಎಷ್ಟು ಜನ ಪಾಪ ಜೀವ ಕಳ್ಕೊಂಡ್ರು. ಹೌದು, ಕಾಕ್ರೋಚ್ ಅಂದಿದ್ದಕ್ಕೆ ಇವರೆಲ್ಲ ಕೆಲಸ ಇಲ್ಲ. ಕಾಕ್ರೋಚ್ ಅಂದ್ರೆ 24 ಕೋಟಿ ಉದ್ಯೋಗ ಕೊಡಿಸಿಲ್ಲ ಮೋದಿಯವರು. ಎಲ್ಲ ಬೆಲೆ ಏರಿಕೆ ಆಗಿದೆ. ಪಕೋಡ ಮಾರಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಪಕೋಡ ಮಾರಬೇಕಂದ್ರೆ ಎಣ್ಣೆ ತುಟ್ಟಾಗಿದೆ. ಇಂಥದ್ದಿದ್ದಾಗ ಯುವಕರಿಗೆ ದೇಶದ ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಸಂವಿಧಾನಾತ್ಮಕ ಹಕ್ಕಿದೆ ಇವತ್ತು ದಿವಸ. ಅವರು ಈ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಾಗಿದೆ. ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಅನೇಕ ಜನ ಭವಿಷ್ಯ ಹಾಳಾಗಿದೆ ಇವತ್ತು ದಿವಸ. ಅಂಥದ್ದಿದ್ದಾಗ ಒಬ್ಬ ಎಜುಕೇಷನ್ ಮಿನಿಸ್ಟರು ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ರಾಜೀನಾಮೆ ಕೊಡಿಸ್ಲಿಕ್ಕೆ ಅಥವಾ ಪ್ರಧಾನಮಂತ್ರಿಗಳು ಅದ್ರ ಬಗ್ಗೆ ಸ್ಟೇಟ್ಮೆಂಟ್ಸ್ ಅದಕ್ಕೆ ಮಾಡ್ತಾ ಇರಲ್ಲ. ಇಲ್ಲ, ವ್ಯವಸ್ಥೆ ಸರಿ ಆಗಲೇಬೇಕು. ಏನು 2014 ಮೇಲೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದ ಮೇಲೆ ಅವ್ರು ಯಾವತ್ತೂ ಕೂಡ ವ್ಯವಸ್ಥೆಕ್ಕಿಂತ ಭಾವನಾತ್ಮಕವಾಗಿ ಅಧಿಕಾರವನ್ನು ಮಾಡ್ಕೊಂಡು ಬಂದವರು. ಅಧಿಕಾರನ ಹಿಡಿದಿದ್ದು ಕೂಡ ಭಾವನಾತ್ಮಕವಾಗಿ. ಅವ್ರ ಅಜೆಂಡಾನು ಕೂಡ ಫ್ಯೂಚರಲ್ಲಿ ಅದೇ ಇಟ್ಕೊಂಡಿದ್ದಾರೆ. ಅವ್ರನ್ನ ನಂಬಿ ಈ ದೇಶದ ಭವಿಷ್ಯ ಅಂಥೇಳಿ ಏನು ಮಕ್ಕಳಿದ್ದಾರೆ ಅವರಿಗೆಲ್ಲ ಓಟ್ ಹಾಕಿದವರೇ ಇವರು ಹೆಚ್ಚು ಪಾಲು. ಒಟ್ನಲ್ಲಿ ದೆಹಲಿಯಲ್ಲಿ ಕೋಲಾಹಲಕ್ಕೆ ಕಾರಣವಾಗಿರುವ ನೀಟ್ ದಂಗಲ್ ರಾಜ್ಯಕ್ಕೂ ಹಬ್ಬಿದೆ. ನೀಟ್ ಅಕ್ರಮ ಸಂಬಂಧ ಕಾಂಗ್ರೆಸ್ ಬಿಜೆಪಿ ನಡುವೆ ಭಾರೀ ಜಟಾಪಟಿ ನಡೆದಿದೆ. ನೀಟ್ ದಂಗೆ ಮುಂದೆ ಇದು ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.